ಡಿಕೆಶಿ ವರ್ಸಸ್ ಸ್ಯಾಂಡಲ್ವುಡ್ ಮಧ್ಯೆ ನಟ್ಟು ಫೈಟ್. ಆಹ್ವಾನ ಬಂದಿಲ್ಲ ಅಂತ ಕಲಾವಿದರು ಹೇಳಿದ್ದಾರೆ. ಅದಕ್ಕೆ ಡಿಕೆಶಿ ಶಾಕ್ ಕೊಟ್ಟಿದ್ದಾರೆ. ಸಾಕ್ಷ್ಯ ಕೊಟ್ಟು ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಕಲಾವಿದರ ಆರೋಪದ ಬೆನ್ನಲ್ಲೇ ಆಹ್ವಾನದ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಧ್ಯಕ್ಷ ಸಾಧು ಕೋಕಿಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆಹ್ವಾನದ ಲಿಸ್ಟ್ ಲಭ್ಯವಾಗಿದ್ದು, ಚಲನಚಿತ್ರ ಅಕಾಡೆಮಿಯಿಂದ ಕಲಾವಿದರಿಗೆ ಆಹ್ವಾನ. ದರ್ಶನ್, ಸುದೀಪ್, ಧ್ರುವ ಸರ್ಜಾ, ದುನಿಯಾ ವಿಜಿ, ಚಿತ್ರರಂಗದ ಎಲ್ಲ ಕಲಾವಿದರಿಗೆ ಆಹ್ವಾನ ಪತ್ರಿಕೆಯ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಅಕಾಡೆಮಿ ಪ್ರೋಟೋಕಾಲ್ ಪ್ರಕಾರ ಕಲಾವಿದರಿಗೆ ಆಹ್ವಾನ ನೀಡಲಾಗಿದ್ದು, ಕೆಲವು ನಟರಿಗೆ ಅಧ್ಯಕ್ಷ ಸಾಧು ಕೋಕಿಲ ಆಹ್ವಾನ ನೀಡಿದ್ರು, ಮತ್ತೆ ಕೆಲವರಿಗೆ ಫಿಲ್ಮ್ ಫೆಸ್ಟಿವಲ್ PRO ಮೂಲಕ ಆಹ್ವಾನ ನೀಡಲಾಯಿತು. ಯಾರ್ಯಾರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದರ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ DK ಶಿವಕುಮಾರ್ ಅವರ ಹೇಳಿಕೆಗೆ ಸಿನಿ ರಂಗದ ಗಣ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ನೀವು ಆಹ್ವಾನನೇ ಕೊಟ್ಟಿಲ್ಲ, ಬರೋದಾದ್ರೂ ಹೇಗೆ ಅಂತ ಹಲವರು ಹೇಳಿದ್ರು. ಈಗ ಸಾಧು ಕೋಕಿಲ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಈ ಲಿಸ್ಟ್ ನಲ್ಲಿ ಇರುವವರಿಗೆ ಆಹ್ವಾನ ನೀಡಲಾಗಿದೆ. ಅದರ ಜೊತೆಗೆ ಅವರು ಹೇಳ್ತಾರೆ, ವೇದಿಕೆಯ ಮೇಲೆ ಯಾರು ಕೂತಿರ್ತಾರೋ ಅವರಿಗೆ ನಾನು ನೇರ ಆಹ್ವಾನ ಮಾಡಿದ್ದೀನಿ, ಉಳಿದವರಿಗೆ ಫೋನ್ ಮೂಲಕ ಅಥವಾ ಮಾಹಿತಿ ಮೂಲಕ ವಿಷಯವನ್ನ ತಲುಪಿಸಿದ್ದೀನಿ ಅಂತ ಸಾಧು ಕೋಕಿಲ ಹೇಳಿದ್ದಾರೆ. ಡಿಕೆಶಿ ಶಾಕ್ ಕೊಟ್ಟಿದ್ದಾರೆ. ಸಾಕ್ಷ್ಯ ಕೊಟ್ಟು ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ಡಿಕೆಶಿ ಕಲಾವಿದರ ಆರೋಪದ ಬೆನ್ನಲ್ಲೇ ಆಹ್ವಾನದ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಧ್ಯಕ್ಷ ಸಾಧು ಕೋಕಿಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಆಹ್ವಾನದ ಲಿಸ್ಟ್ ಲಭ್ಯವಾಗಿದ್ದು, ಚಲನಚಿತ್ರ ಅಕಾಡೆಮಿಯಿಂದ ಕಲಾವಿದರಿಗೆ ಆಹ್ವಾನ. ದರ್ಶನ್, ಸುದೀಪ್, ಧ್ರುವ ಸರ್ಜಾ, ದುನಿಯಾ ವಿಜಿ, ಚಿತ್ರರಂಗದ ಎಲ್ಲ ಕಲಾವಿದರಿಗೆ ಆಹ್ವಾನ ಪತ್ರಿಕೆಯ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಅಕಾಡೆಮಿ ಪ್ರೋಟೋಕಾಲ್ ಪ್ರಕಾರ ಕಲಾವಿದರಿಗೆ ಆಹ್ವಾನ ನೀಡಲಾಗಿದ್ದು, ಕೆಲವು ನಟರಿಗೆ ಅಧ್ಯಕ್ಷ ಸಾಧು ಕೋಕಿಲ ಆಹ್ವಾನ ನೀಡಿದ್ರು, ಮತ್ತೆ ಕೆಲವರಿಗೆ ಫಿಲ್ಮ್ ಫೆಸ್ಟಿವಲ್ PRO ಮೂಲಕ ಆಹ್ವಾನ ನೀಡಲಾಯಿತು. ಯಾರ್ಯಾರಿಗೆ ಆಹ್ವಾನ ನೀಡಲಾಗಿದೆ ಅನ್ನೋದರ ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ DK ಶಿವಕುಮಾರ್ ಅವರ ಹೇಳಿಕೆಗೆ ಸಿನಿ ರಂಗದ ಗಣ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ನೀವು ಆಹ್ವಾನನೇ ಕೊಟ್ಟಿಲ್ಲ, ಬರೋದಾದ್ರೂ ಹೇಗೆ ಅಂತ ಹಲವರು ಹೇಳಿದ್ರು. ಈಗ ಸಾಧು ಕೋಕಿಲ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ದಾರೆ. ಈ ಲಿಸ್ಟ್ ನಲ್ಲಿ ಇರುವವರಿಗೆ ಆಹ್ವಾನ ನೀಡಲಾಗಿದೆ. ಅದರ ಜೊತೆಗೆ ಅವರು ಹೇಳ್ತಾರೆ, ವೇದಿಕೆಯ ಮೇಲೆ ಯಾರು ಕೂತಿರ್ತಾರೋ ಅವರಿಗೆ ನಾನು ನೇರ ಆಹ್ವಾನ ಮಾಡಿದ್ದೀನಿ, ಉಳಿದವರಿಗೆ ಫೋನ್ ಮೂಲಕ ಅಥವಾ ಮಾಹಿತಿ ಮೂಲಕ ವಿಷಯವನ್ನ ತಲುಪಿಸಿದ್ದೀನಿ ಅಂತ ಸಾಧು ಕೋಕಿಲ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.